10ನೇ ಚಾಪ್ಟರ್. ಎಸ್, ಇದು ನನ್ನ ಫೇವ್ರೆಟ್ ಚಾಪ್ಟರ್. ಇದು ಭಾಳ ಈಸಿ. ಯಾಕೆ ಫೇವ್ರೆಟ್ ಅಂದರೆ ಇದು ಕನ್ನಡಕ್ಕೆ ಭಾಳ ಹತ್ರ. ಹಾಂ, ತೋರಿಸ್ತೀನಿ ಹೇಗೆ ಅಂತ. ಯಾರು? ಸಾಗರ್ ಸರ್ ಓದಿ ಇದು. ಹಾಯ್ ಸೆನ್ಸರ್. ಅಲ್ಲಿ ಸತ್ವ ಅವರು ಇದ್ದಾರೆ. ಹಾಂ, ಸೂಪರ್ ಮಾರ್ಕೆಟ್ನ ಒಳಗೆ ಕಾಫಿ ಶಾಪ್ ಇದೆ. ಹೌದಾ? ನೋಡಿ, ಇಂಥ ಸೆಂಟೆನ್ಸ್ಗಳನ್ನ ನಾವು ನೋಡ್ತೀವಿ. ಈಗ ಈ ಫಸ್ಟ್ನೇ ವಾಕ್ಯದಲ್ಲಿ ಯಾವ್ಯಾವ ಪದಗಳು ನಿಮಗೆ ಗೊತ್ತು? ಸತೋ ಅವ್ರಿಗೆ ಗೊತ್ತಾ? ಅಂದ್ರೆ ನಾವು ಏನಂತಾರೆ ಸತೋ? ನಾವು ನಾಮಪದ. ಈಗ ಜಾಪನೀಸಲ್ಲಿ ಏನಂತಾರೆ? ಜಪನೀಸ್ ಅಲ್ಲ. ಹಾಂ, ಈಗ ನಾವು ಜಪನೀಸಲ್ಲಿ ಸೆಂಟೆನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು ನಿಮಗೆ ವರ್ಡ್ಸ್ ಕೊಡ್ತಾ ಹೋಗ್ತೀನಿ. ಹಾಂ, ಇದು ಸತೋಸಾನ ಆಯಿತು. ಹಾಂ ಅಲ್ಲಿ ಅನ್ನೋ ಪದ ಕೇಳಿದ್ದೀರಾ? ಹಾಂ 3ನೇ ಚಾಪ್ಟ್ರಲ್ಲಿ. ಹಾಂ ಅಲ್ಲಿ ಹಾಂ ಎಸ್, ಅದೇ ಸೊಕೊ. ಹಾಂ, ಸೊಕೊ ಅವರು ಇದ್ದಾರೆ ಅನ್ನೋಕ್ಕೆ ಇಮಸ್ ಅಂತೀವಿ. ಸೊ ಇಲ್ಲಿ ನೀ ಅಂತ ಬರುತ್ತೆ. ಅಲ್ಲಿ ಇವರು ಇದ್ದಾರೆ, ಗಾರಿಮಸ್. ಸೊ ಒಂದು ನಿಮಿಷ. ಇಮಸ್, ಇದು ನೋಡಿ, ಇದು ನಮ್ದು ಗ್ರಾಮರ್, ನಮ್ಮ ಸೂತ್ರ. ಗಾ ಇಮಸ್. ಒಂದು ನಿಮಿಷ. ಹಾಂ, ಸೊ ಇದು ನಮ್ಮದು ಸೂತ್ರ, ನಮ್ಮ ಸಿಂಟ್ಯಾಕ್ಸ್ ಈ ಚಾಪ್ಟರ್ದು. ಡ್ಯಾಶ್ನಿ ಡ್ಯಾಶ್ಗ ಅರಿಮಸ್, ಸಾರಿ ಇಮಸ್. ನಮ್ಮ ಮನುಷ್ಯ ಬಗ್ಗೆ ಮಾತಾಡ್ತಿದ್ವಿ. ಇಮಸ್, ಗಾ ಇಮಸ್. ಓಕೆ, ನನ್ನ ಬಗ್ಗೆ ಮಾತಾಡ್ತೀನಿ. ಗಾ ಇಮಸ್, ವತಾಶಿಗ ಇಮಸ್, ನಾನಿದ್ದೀನಿ. ಎಲ್ಲಿ ಅನ್ನೋದನ್ನ ನೀ ಎಲ್ಲಿ ಹೇಳ್ತೀವಿ? ಅಲ್ಲಿ. ಅಸೋಕುನಿ ವತಾಶಿಗ ಇಮಸ್, ಅಲ್ಲಿ ನಾನು ಇದ್ದೀನಿ. ಸೇಮ್ ಕನ್ನಡ, ಅಲ್ಲಿ ನಾನು ಇದ್ದೀನಿ. ಸೊ ನಾವಿಲ್ಲಿ ಅದೇ ಏಜೆಂಟ್ನ ಬಳಸೋಣ. ಅದೇ ಇವ್ರು ಬಳಸ್ತಾರೆ ಗಾ, ಯಾರು ಅಂತ ಹೇಳೋಕ್ಕೆ ಗಾ ಅಂತ ಹೇಳ್ತಾರೆ. ಸೊ ಎಲ್ಲಿ ಅಂತ ಹೇಳೋಕ್ಕೆ ನೀಯಲ್ಲಿ ಗುರ್ತು ಮಾಡಿ ಹೇಳ್ತಾರೆ, ಅಲ್ಲಿ ನಾನಿದ್ದೀನಿ. ಸೊ ಈಗ ಯಾರ ಬಗ್ಗೆ? ಸಾಗರ್ ಸಾನ್ ಬಗ್ಗೆ ಹೇಳ್ತೀನಿ. ಇಮಸ್ ಇದ್ದಾರೆ. ಯಾರು? ಸಾಗರ್ ಸಾನ್. ಸಾಗರ್ ಸಾನ್ಗ ಇಮಸ್, ಎಲ್ಲಿ? ಹೇಯಾನಿ ಸಾಗರ್ ಸಾನ್ಗ ಇಮಸ್. ಈ ಥರ ನೋಡಿ, ಈ ಥರ ಇದು ಸೇಮು ವಸ್ತುಗಳಿಗೆ ಹೇಳ್ಬೋದು. ಸೊ ಈ ಚಾಪ್ಟರ್ ಇದೆಯಲ್ಲ, ಈ ಚಾಪ್ಟರ್ದು 1ನೇ ಚಾಪ್ಟರು, 2ನೇ ಚಾಪ್ಟರು, 3ನೇ ಚಾಪ್ಟರು ಕಂಬೈನು ಅದು ಮಾಡಿದ್ದು ಈ ಚಾಪ್ಟರ್ನ ಮಾಡಿದ್ದಾರೆ. ಸೊ 1ನೇ ಚಾಪ್ಟ್ರಲ್ಲಿ ಮನುಷ್ಯ ಬಗ್ಗೆ ನೋಡಿದ್ವಿ, 2ನೇ ಚಾಪ್ಟರು ವಸ್ತು ಬಗ್ಗೆ ನೋಡಿದ್ವಿ, 3ನೇ ಚಾಪ್ಟರು ಏನಾದರೂ ಸ್ಥಳಗಳ ಬಗ್ಗೆ ನೋಡಿದ್ವಿ. ಎಸ್. ಹಾಂ, ಈಗ ಮನುಷ್ಯ ಬಗ್ಗೆ ಮಾತಾಡಿದ್ವಿ. ಈಗ ವಸ್ತು ಬಗ್ಗೆ. ಇಮಸ್, ಇದು ಅರಿಮಸ್ ಅಂತ ಅಂತೀವಿ. ಅರಿಮಸ್, ಇದು ಇದೆ, ಅಲ್ಲ ಸಾರಿ, ಇದ್ದಾರೆ, ಇದು ಇದೆ. ಇದು ಸೇಮ್ ಗಾ ಬರುತ್ತೆ. ಏನಿದೆ? ಟೇಬಲು, ಚೇರು. ಇಸುಗ ಅರಿಮಸ್, ಚೇರಿದೆ. ಎಲ್ಲಿ? ಅಸೋಕನಿ ಇಸುಗ ಅರಿಮಸ್. ಇಷ್ಟೇ ನೋಡಿ ಚಾಪ್ಟರ್, ಭಾಳ ಈಸಿ. ಸೊ ಇದು ನಮ್ಮ ಗ್ರಾಮರು. ಆಮೇಲೆ ಇಲ್ಲಿ ಇನ್ನೊಂದೇನಿದು, ನೀವು ಇದು ನೋಡಿದ್ದೀರಾ, ಎನ್ನುವಂತೋ ಎನ್ನುತ್ತೂ ದೆಸ್ ಅಂತ. ಸೊ ನಾವು ಯಾವ ತೊಗೊಳ್ಳಿ? ನಾನು 2 ದಿನ ತೊಗೊತೀನಿ, ಶನಿವಾರ ಭಾನುವಾರ. ನಿಚ್ಯೋಬಿತೋ ಶನಿವಾರ ಭಾನುವಾರ. ದೊಯೋಬಿತೋ ನಿಚ್ಯೋಬಿದೆಸ್, ಶನಿವಾರ ಮತ್ತು ಭಾನುವಾರ. ಮತ್ತು ಇಲ್ಲಿ ಯಾ ಅಂದರೆ ಏನು? ತೋಗು ಮತ್ತು ಯಾಗು ಏನು ವ್ಯತ್ಯಾಸ? ಅದನ್ನು ನಾವು ನೋಡ್ತೀವಿ. ಎಸ್, ಇದು ಈ ಚಾಪ್ಟರ್ದು ಗ್ರಾಮರ್. ಸೊ 2 ಫಾರ್ಮೆಟ್ ಇರೋದು, ಡ್ಯಾಶ್ನಿ ಡ್ಯಾಶ್ಗ ಇಮಸ್ ಅಥವಾ ಅರಿಮಸ್. ಅರಿಮಸ್ ಯಾವಾಗ? ವಸ್ತು ಬಗ್ಗೆ ಬಂದಾಗ. ಇಮಸ್ ಬಂದಾಗ ಮನುಷ್ಯ ಬಗ್ಗೆ ಬಂದಾಗ, ಜೀವಂತ ವಸ್ತು ಬಗ್ಗೆ ಬಂದಾಗ. ಎಸ್, ಇಷ್ಟೇ.
ಹಾಂ, ಇನ್ನೂ 5 ನಿಮಿಷ ಇದೆ. ಮೀನಿಂಗ್ನ ನೋಡ್ತಾ ಹೋಗೋಣ. ಸೆನ್ಸರ್ ಅಲ್ಲಿ ಒಂದು ಸ್ವಲ್ಪ ಡೌಟ್ ಸೆನ್ಸರ್. ಹಾಂ, ಈಗ ನಾರ್ಮಲಿ ನಾವು ಅಲ್ಲಿ ಸತೋಸಾನ್ ಅವರು ಇದ್ದಾರೆ ಅಂದಿದೀವಲ್ಲ ಈ ಚಾಪ್ಟರ್ ಅಲ್ಲಿ. ಹ್ಞೂ ಅದೇ ನಾರ್ಮಲಿ ನಾವು ಸತೋಸಾನ್ ಅವರು ಅಲ್ಲಿದ್ದಾರೆ ಅಂದ್ರೆ ಸತೋಸಾನ್ವಾ ಸತೋಸಾನ್ನಿ ಸನವೋ ಅರಿಮಸ್ ಅಂತ ಅಂತೀವ ಸೆನ್ಸರ್. ತಪ್ಪು ಹೇಳಿದ್ರಿ, ನಿಧಾನ ಕೇಳಿ, ಬರುತ್ತೆ ಒಂದೊಂದೇ. ಹಾಂ, ಸತೋಸಾನ್ ಅವರು ಅಲ್ಲಿ ಇದ್ದಾರೆ ಅಂತ ನಾರ್ಮಲಿ ಹೇಳ್ತೀವಲ್ಲ, ಸತೋಸಾನ್ವಾ ಹಾಂ, ಅಲ್ಲಿ ಅನ್ನಕ್ಕೆ ಸೊನೋ ಅಂತೀವಿ. ಸೊನೋ ಅಲ್ಲ, ಸತೋಸಾನ್ ಅಲ್ಲಿ ಅಂದರೆ ಅಸೋಕೊ ನೀ. ಹ್ಞೂ, ಅಸೋಕೊನಿ ಹಾಂ, ಇದಾರೆ ಅನ್ನಕ್ಕೆ ಇಮಸ್. ಅರಿಮಸ್ ಇಮಸ್ ಅಂತೀವಲ್ಲ. ಹಾಂ, ಅಲ್ಲಿ ನಾವು ಅಲ್ಲಿ ಇಲ್ಲಿ ಅಂತ ಯೂಸ್ ಮಾಡ್ತೀವಲ್ಲ, ಅದರದ್ದು ಹಿಂದೆ ನಾವು ನಾರ್ಮಲಿ ಒಂದ್ ಪಾರ್ಟಿಕಲ್ ಯೂಸ್ ಮಾಡ್ತಿದ್ವಲ್ಲ ಸಂತೆ. ಸತೋಸಾನ್ ನೀ ವಾ ಬದಲು ನೀ ಬರುತ್ತೆ ಮನುಷ್ಯರಿಗೆ ಅಂತ ಅಂದು ಹೇಳಿದ್ವಿ. ಸತೋಸಾನ್ ಅವರಿಗೆ, ಅವಾಗ ಅವರಿಗೆ ಆಗುತ್ತದು. ನಾನು ಅವರಿಗೆ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ. ಅವರು ಅಲ್ಲಿ ಇದ್ದಾರೆ. ಈ ಚಾಪ್ಟರ್ನ ನೋಡ್ತಿರೋದು ಅವರು ಅಲ್ಲಿ ಇದ್ದಾರೆ. ಅವರಿಗೆ ಅಂತ ನಾನು ಹೇಳ್ತಿಲ್ಲ. ಇನ್ನು ನೀ ಎಲ್ಲಿ ಬಂತು? ಗೊತ್ತಾಗ್ತಿದ್ಯಾ ಪಾಯಿಂಟ್? ನೀವು ನೀ ಅಂತ ನಿಮ್ದು ಅದೇ ಡೌಟ್ ಅಲ್ವಾ, ನೀ ಅಂತ. ನೀವು ಮನುಷ್ಯರಿಗೆ ಹಾಕ್ಬೇಡಿ ನೀ. ಯಾವುದಕ್ಕೆ ಹಾಕಿ? ಸ್ಥಳಕ್ಕೆ ಹಾಕಿ. ಅಲ್ಲಿ ಆ ಪ್ಲಸ್ ಲಿ, ಅಲ್ಲಿ ಆಯ್ತಿದು. ಸೊ ಎಲ್ಲಿ ಅಲ್ಲಿ, ಇಲ್ಲಿ ಅಲ್ಲಿ ಅಲ್ಲಿ. ಕೊಕೊನಿ ಸೊಕೊನಿ ಅಸೊಕೊನಿ. ಸೊ ಯಾರು? ಇವರು ಸತೋಸಾನ್ ಅಲ್ಲ, ಅಲ್ಲಿ ಅವರು ಇದ್ದಾರೆ. ಸೊಕೊನಿ ಸತೋಸಾಂಗ ಇಮಸ್. ಇಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಅಲ್ಲ ಕಂಟಿನ್ಯೂ ಮಾಡಿ ಸಂತೆ, ನಾನು ಒಂದ್ಸರಿ ರಿವೈಸ್ ಮಾಡ್ಕೊಂಡು ಕೇಳ್ತೀನಿ. ಈಗ ಮುಂದೆ ಸೆಂಟೆನ್ಸು ಬರುತ್ತೆ, ಆವಾಗ ನಿಮಗೆ ಕೇಳಕ್ಕೆ ಈಸಿ ಆಗುತ್ತೆ. ಕೇಳಿ. ಸರಿ. ಎಲ್ಲಿ ನೀ ಬರುತ್ತೆ ಅನ್ನೋದೇ ಅಲ್ವಾ ನಿಮ್ಮದು ಡೌಟು? ಸೆಂಟೆನ್ಸ್ ಬಂದಾಗ ಕೇಳಿ. ಬಟ್ ಅದೇ ಈ ಥರ. ವೆಯ್ಟ್ ನಿಮಿಷ. ಇದು ಭಾಳ ಸಿಂಪಲ್ ಈ ಚಾಪ್ಟರ್. ಒಂದು ನಿಮಿಷ. ಅಲ್ಲಿ ಅವರು ಇದ್ದಾರೆ ಅನ್ನೋಕ್ಕೆ ಜಾಪನೀಸಲ್ಲಿ ಇಮಸ್ ಅಂತೀವಿ. ಯಾರು? ಅವ್ರಿಗೆ ನಾವೇನಂತೀವಿ? ಅವರು ಯಾರ ತಗೊಂಡ ಹೆಸರು? ಯಾರು? ಸಾಗರ್ ಸಾನ್ ತಗೊತೀನಿ. ಸಾಗರ್ ಸಾನ್ಗ ಇಮಸ್. ಸಾಗರ್ ಅವರು ಇದ್ದಾರೆ. ಸೊ ಎಲ್ಲಿ? ಅಲ್ಲಿ. ಸೊಕೊನಿ. ಎಸ್, ಅಲ್ಲಿ. ಸೊಕೊನಿ ಸಾಗರ್ ಸಾನ್ಗ ಇಮಸ್. ಇಷ್ಟೇ ಇದು. ಇದನ್ನೇ ನಾವು ನೋಡ್ತಾ ಹೋಗೋದು. ಸಾಗರ್ ಸಾನ್ ಜಾಗದಲ್ಲಿ ಯಾರು ಬೇರೆ ಮನುಷ್ಯರು ಬರ್ತಾರೆ, ಇಲ್ಲ ಏನು ಬರುತ್ತೆ? ವಸ್ತು ಬರುತ್ತೆ. ಆವಾಗ ಏನಾಗುತ್ತೆ? ಅರಿಮಸ್ ಅಂತ ಆಗುತ್ತೆ ಅಷ್ಟೇ. ಅರಿಮಸ್. ಇಸುಗ ಅರಿಮಸ್. ಸೊಕೊನಿ ಇಸುಗ ಅರಿಮಸ್. ಅಲ್ಲಿ ಇದು ಇದೆ. ಇಷ್ಟೇ ಇದು, ಕನ್ಫ್ಯೂಷನ್ ಬೇಡ. ಹರ್ಷಿತಾ ಸರ್, ಏನು ಡೌಟ್ ಇದೆಯಾ? ಇಲ್ಲ ಸರ್. ಓಕೆ, ಇನ್ನೊಂದು ನಿಮಿಷ ಇದೆ. ಇದೊಂದು ಮೀನಿಂಗ್ ನೋಡ್ಬೇಡ. ಇವನು ಓದಿ. ಯಾರು? ರಘು ಸರ್. ಓಕೆ, ರಘು ಸರ್ ಅನ್ನೋರು ಇಲ್ಲ. ಕಲಿಸ್ಬೋದು. ಕಲೆ ಸರ್. ಅರಿಮಸ್ ಇದೆ ಅಂತ, ಆದ್ರೆ ಥಿಂಗ್ಸ್ ನಾವು ವಸ್ತುಗಳಿಗೆ ಯೂಸ್ ಮಾಡ್ತೀವಿ ಅರಿಮಸ್. ಇದೆ. ಎಸ್. ಇಮಸ್ ಇದೆ ಅಂತ, ಆದ್ರೆ ಅಲ್ಲ ಇಮಸ್ ಅರಿಮಸ್ ಅಂದ್ರೆ ಇಮಸ್ ಅಂದ್ರೆ ಇದೀನಿ. ಇದೀನಿ ಇಲ್ಲ ಇದ್ದಾರೆ. ಅದು ಯಾರು ಬರ್ತಾರೋ ಅವ್ರ ಮೇಲೆ ಡಿಪೆಂಡ್. ಓಕೆ.
ಆ, ಈ ಇರೆ ಇರೆ ಆ, ಇರೆ ಅಂದ್ರೆ ಅಲ್ಲ ವೇರಿಯಸ್ ಅಂದ್ರೆ ಬೇರೆ ಬೇರೆ. ಅಲ್ಲ ಆಯ್ತು, ಒಂದೊಂದು ಓದಿ ಅಕ್ಷರ, ತಪ್ಪೋದಿದ್ರೆ ಅಕ್ಷರ. ಈ ಈ ರೋ ಈ ರೋ ಇರೋ ಇರೋ. ಇರೋ 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 ನೋಡಿ ಸ್ವಲ್ಪ ಇರಾಗನ ಓದ್ಬೇಕು ನೀವು ಮತ್ತೆ. ಇರೋ ಬೇರೆ ಇರೋನ. ಇದು ನಾನ್ ಅಡ್ಜೆಕ್ಟಿವ್. ಬೇರೆ ಬೇರೆ. ಬೇರೆ ಬೇರೆ, ಬಗೆ ಬಗೆಯ. ಎಸ್. ಒತೊಕೊನೋ ಹಿತೋ. ಹಾಂ ಒತೊಕೊನೋ ಹಿತೋ. ಎಸ್, ಓತೋಕೋನೋ ಹಿತೋ. ಮನುಷ್ಯ. ಮನುಷ್ಯನಕ್ಕಿಂತ ಗಂಡಸು. ಗಂಡ್ಸ್. ಮ್ಯಾನ್. ಒನ್ನನ ಹಿತೋ. ಒನ್ನನೋ. ಒನ್ನನ ಹಿತೋ. ಒನ್ನನೋ ಹಿತೋ. ಹೆಂಗ್ಸ್. ಹೆಂಗ್ಸ್. ಒತೊಕೊನಕೋ. ಹಾಂ, ಬಾಯ್, ಹುಡುಗ. ಹುಡುಗ. ಎಸ್. ಒತೊಕೊನಕೋ. ಒನ್ನನಕೋ. ಸೂಪರ್. ಒನ್ನನೋ ಕೋ. ಹುಡುಗಿ. ಹುಡುಗಿ. ಈ ಇನು ಅಂದ್ರೆ ನಾಯಿ. ಇನು ನಾಯಿ. ನೆಕು ಅಂದ್ರೆ ಬೆಕ್ಕು. ಹಾಂ. ಫಾಂದ. ಪಾಂದ. 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 ಝೋ. ಹಾಂ. ಗೋ. ಸೋ ಇದೆ. ಸೋ ಮೇಲೆ ಎರಡು ಗೆರೆ. ಸೋ ಇದ್ದು ಝೋ ಆಯಿತು. ಝೋ. ಆಮೇಲೆ ಈ ಎಳಿಬೇಕು ದೀರ್ಘಾಕ್ಷರ. ಝೋ. ಝೋ. ಆನೆ. ಝೋ ಆನೆ. ಕಿ ಅಂದ್ರೆ ಮರ. ಮರ. ಕಿ ಮರ. ಮೊನೋ ಅಂದ್ರೆ ಥಿಂಗ್ಸ್, ವಸ್ತು. ಮೊನೋ ವಸ್ತು. ದೆನ್ ಕಿ ಅಂದ್ರೆ ಬ್ಯಾಟ್ರಿ. ಏನು? ದೆನ್ ಕಿ. ಕಿ ಅಲ್ಲ ನೋಡಿ, ನಿಧಾನ ಕೊಡಿ. ದೆಂಚಿ. ದೆಂಚಿ ಬ್ಯಾಟ್ರಿ. ಬ್ಯಾಟ್ರಿ. ಹಾಕೋ ಬಾಕ್ಸ್. ಓಕೆ ಬಿಡಿ, ಇಲ್ಲಿಗೆ ಸಾಕು. ಉಳಿದಿದ್ದು ನಾಳೆ ನೋಡೋಣ. ಎಲ್ಲರಿಗೂ ಸುಸ್ವಾಗತ. ಚಾಪ್ಟರ್ 15ನ ಶುರು ಮಾಡಿದ್ವಿ ನಿನ್ನೆ. ಈ ಚಾಪ್ಟ್ರಲ್ಲಿ ಮೇಯ್ನಾಗಿ ಏನು ನೋಡ್ತೀವಂದರೆ ಈ ಥರ ಸೆಂಟೆನ್ಸಸ್ಗಳು. ಅವರಿದ್ದಾರೆ, ಅದಿದೆ, ಅಷ್ಟೇ. ಎಲ್ಲಿದ್ದಾರೆ, ಯಾರಿದ್ದಾರೆ ಅನ್ನೋದನ್ನ ನೋಡೋಣ ಡೀಟೇಲಾಗಿ. ಸೊ ಅದು ಗ್ರಾಮರ್ ಬಂದ್ಬಿಟ್ಟು ಡ್ಯಾಶ್ ನಿ ಡ್ಯಾಶ್ಗ ಇಮಸ್. ಇಮಸ್ ಅಂದರೆ ಇದ್ದಾರೆ. ಯಾರಿದ್ದಾರೆ? ಸಂತೋಷು ಸಂಘ ಇಮಸ್. ಎಲ್ಲಿದ್ದಾರೆ? ಅಸೋಕುನಿ ಸಂತೋಷು ಸಂಘ ಇಮಸ್. ಅಲ್ಲಿ ಅವರು ಇದ್ದಾರೆ. ಸೊ ಈ ಥರ ಸೆಂಟೆನ್ಸ್ನ ನೋಡ್ತಾ ಹೋಗ್ತೀವಿ. ಭಾಳ ಸಿಂಪಲ್ ಚಾಪ್ಟರು, ಅರ್ಥ ಆಗ್ತಾ ಹೋಗುತ್ತೆ. ಎಸ್. ಮೀನಿಂಗ್ಸ್ ಎಲ್ಲಿ ತನಕ ನೋಡಿದ್ವಿ? ಹಕೋ ಬಾಕ್ಸ್ ತನಕ ನೋಡಿದ್ವಿ. ನೆಕ್ಸ್ಟು ಉಳಿದಿದ್ದನ್ನ ನೋಡೋಣ. ಯಾರು ಓದ್ತೀರಾ? ಹರ್ಷಿತಾ ಸರ್. ಸ್ವಿಚ್ಚಿ. ಸ್ವಿಚ್ಚಿ. ಹೌದು, ಸ್ವಿಚ್ಚಿ. ಸ್ವಿಚ್ಚು. ಅದೇ ಲೈಟ್ ಹಾಕ್ತಾರೆ ಬರುತ್ತಲ್ಲ ಸ್ವಿಚ್, ಅದು. ರೆಜೋಕೋ. ಸರಿ. ರೇಜೋಕೋ. ರೇಜೋಕೋ. ಎಸ್. ರೇಜೋಕೋ. ಎಸ್. ರೇಜೋಕೋ. ಫ್ರಿಜ್. ತೆಬುರು. ಇಲ್ಲಿ ಎಳಿಬೇಕು, ದೀರ್ಘಾಕ್ಷರ ಕೊಡಬೇಕು. ತೇಬುರು. ಎಸ್. ತೇಬುರು, ಟೇಬಲ್. ತೇಬುರು. ಬೆದ್ದೋ. ಎಸ್. ಬೆದ್ದೋ. ಬೆದ್ದೋ. ತನ. ದೋಯಿ. ದೋವಾ. ದೋವಾ. ಡೋರ್. ದೋವಾ. ಡೋರಿಗೆ ದೋವಾ ಅಂತಾರೆ ಇಂಗ್ಲೀಷಲ್ಲಿ. ಮದೋ. ಮದೋ. ಎಸ್. ಮದೋ ಅಂದರೆ ವಿಂಡೋ, ಕಿಟಕಿ. ಎಸ್.
ಪೋಸುತೋ. ಇಲ್ಲಿ ತಗ ಹೇಳಿ. ಪೋ ಸೂತೋ ಪೋಸ್ತೋ. ಪೋಸ್ತೋ. ಅದೇ ಪೋಸ್ಟ್ ಬಾಕ್ಸ್, ಮನೆ ಮುಂದೆ ಇರುತ್ತಲ್ಲ ಪೋಸ್ಟ್ ಬಾಕ್ಸ್. ಬೀರು. ಎಸ್, ಬೀರು. ಬೀರು ಅಂದರೆ ಬಿಲ್ಡಿಂಗ್. ಬಿಲ್ಡಿಂಗ್. ಎಸ್. ಮತ್ತೆ ಈ ಬೀರು BER ಅದು ಎರಡು ಒಂದೇ ತರ ಇದೆ. ಅಲ್ಲಿ ಹೇಳ್ತೀವಿ ಬೀರು, ಅದು ಕುಡಿಯೋದು ಅದು. ಇದು ಬರೀ ಬೀರು. ಬಿರು. ನೋಡಿ ಭಾಳ ಏನಂತಾರೆ, ಹುಷಾರಾಗಿ ಹೇಳ್ಬೇಕಿಲ್ಲಿ ಹೇಳೋದಾದರೆ. ಬೀರುಗ ಅರಿಮಸ್ ಅಂದ್ಬಿಟ್ರೆ ಅಲ್ಲಿ ಬೀರಿದೆ ಅಂತ ಆಗ್ಬಿಡುತ್ತೆ. ಕುಡಿಯೋ ATM. ಬೀರು. ಸೊ ಇದು ATM. ಕಾನ್ಬೆನಿ. ಕೋಂಬಿನಿ. ಕೋನ್ಬೆನಿ. ಕೋಂಬಿನಿ ಕನ್ವೀನಿಯನ್ಸ್ ಸ್ಟೋರ್. ಕೋಎನ್. ನೋಡಿ ಇಲ್ಲಿ ಎಳಿಬೇಕು. ಕೋಹೆನ್. ಕೋಹೆನ್. ಅಲ್ಲ, ಹೇ ಅಲ್ಲ, ಎ. ಕೋಎನ್. ಕೋಯನ್. ಕೋಎನ್. ಎಸ್, ಕೋಯನ್ ಅಂದರೆ ಪಾರ್ಕ್. ಕೋಯನ್. ಕಿಸತನ್. ಇಲ್ಲಿ ಒತ್ತಿ ಹೇಳಬೇಕು. ಕಿಸ್ಸತನ್. ಎಸ್, ಕಿಸ್ಸತೆನ್. ಅಂದರೆ ಕಾಫಿ ಶಾಪ್, ಕೆಫೆ. ಯಾ. ಅದೇ ಏನಂತಾರೆ, ಈಗ ಬುಕ್ ಶಾಪಿಗೆ ಬುಕ್ ಅಂದರೆ ಗೊತ್ತಾ, ಹೋನ್ ಅಂತೀವಿ. ಹೋನ್ಯ ಬುಕ್ ಶಾಪ್ ಆಯಿತು. ಮತ್ತು ಕಟಿಂಗ್ ಶಾಪಿಗೆ ತೊಕೋಯ ಆ ಥರ. ಇದಕ್ಕೇನಂತಾರೆ, ಸಫಿಕ್ಸ್ ಅಂತಾರೆ. ನೆಕ್ಸ್ಟ್ ನೂರಿಬಾ. ನೊರಿಬಾ. ಸೊ ಸೇಮ್ ನೊರಿ ಬಾ, ಹತ್ತುವ ಜಾಗ. ಕಾಂಚಿ ನೋಡಿ, ಹತ್ತುವ ಜಾಗ. ಕಾಂಚಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಇದೊಂದು ಹೇಳ್ಬಿಡಿ ಸಾಕು. ಕೆನ್. 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 ನೀವು ಯಾವ ಕೆನ್ನಲ್ಲಿದ್ದೀರಾ? ಕೆನ್ ಪ್ರಿಫೆಕ್ಚರ್. ಅಂದರೆ ಯಾವ ಸ್ಟೇಟಲ್ಲಿದ್ದೀರಾ? ಕನಗಾವ ಕೆನ್ ಅಲ್ವಾ? ಕನಗಾವ ಪ್ರಿಫೆಕ್ಚರ್. ಅದೇ ಕೆನ್ ಇದು, ಕೆನ್. ಎಸ್. ಓಕೆ, ನೆಕ್ಸ್ಟ್ ಸಾಗರ್ಸನ್. ಉಯೆ. ಮೇಲೆ. ಶಿತ. ಕೆಳಗೆ. ಸೂಪರ್. ಮಾಯೆ. ಮುಂದೆ. ಉಶಿರೋ. ಶಿರ. ಹಿಂದೆ. ಸೂಪರ್. ಮಿಗಿ. ಬಲಗಡೆ. ಹಿದಾರಿ. ಹಿದಾರಿ ಎಡಗಡೆ. ನಾಕ. ಏನು? ನಾಕ. ನಾಕಾಲ, ನಕ. ಎಳಿಬಾರ್ದು. ನಕ ಒಳಗೆ. ಸೋತೋ. ಹೊರಗಡೆ. ತೊನಾರಿ. ನೆಕ್ಸ್ಟ್ ಇದು ಪಕ್ಕ ಅಂತೀವಿ, ಪಕ್ಕ ಕನ್ನಡದಲ್ಲಿ. ನಿಮ್ಮ ಪಕ್ಕ, ನಮ್ಮ ಪಕ್ಕ. ಚಿಕಾಕು. ನಿಯರ್. ಹತ್ರ. ಆಯ್ದ. ಮಧ್ಯ, ಬಿಟ್ವೀನ್. ಎಸ್, ಮಧ್ಯ. ನಡಬರ್ಕೆ ಅಂತಿರಲ್ಲ ನೀವು. ಎಸ್. ಓಕೆ, ವೊಕ್ಯಾಬ್ಯುಲರಿ ನೋಡಿದ್ವಿ. ಈಗೇನು ಮಾಡೋಣ? ಸೆಂಟೆನ್ಸ್ ಫಾರ್ಮೇಷನ್ ಮಾಡೋಣ. ಮಾಡಿಟ್ಟಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಫಸ್ಟು ಚೈತ್ರಾಸನ್. ಹೈ. ಅಸೋಕ ನಿ ಸತೋಸಾಂಗ ಇಮಾಸ್. ಅಲ್ಲೆಲ್ಲೋ ಅಲ್ಲಿ ಸತೋಸಾನ್ ಅವರು ಇದ್ದಾರೆ. ಎಸ್, ಅಸೋಕನಿ ಸತೋಸಾಂಗ ಇಮಸ್. ಎಸ್. ನೆಕ್ಸ್ಟ್ ಹರ್ಷಿತಾ-ಸನ್. Tsukueno. Ueni. Shashinga. Arimas. ಇನ್ನೊಂದ್ಸಲ ಹೇಳಿ. Tsukueno. Ueni. Shashinga. Arimas. ಶಾಶಿನಲ್ಲ,
ಶಶಿನ್. ಶಶಿನ್ಗ ಹಾ ಅರಿಮಸ್. ಹಾ, ಏನು ಗೊತ್ತಾಯ್ತಾ ಅರ್ಥ? ಸುಕುವೆ ಡೆಸ್ಕ್ ಟೇಬಲ್. ಹ್ಮ್. ಉವೆ ಮೇಲೆ, ಟೇಬಲಿನ ಮೇಲ್ಗಡೆ, ಮೇಲೆ. ಟೇಬಲಿನ ಮೇಲ್ಗಡೆ. ಹಾ, ಆ, ಏನಿದೆಯಂತೆ? ಶಾಶಿನ್ಗ ಶಶಿನ್ ಇದೆ ಅಂತ ಇದೆ, ಬಟ್ ಹಾ, ಶಾಶಿನ್ ಏನೋ ಒಂದಿದೆ. ಏನಿರ್ಬೋದು ಟೇಬಲ್ನ ಮೇಲ್ಗಡೆ? ಏನಾದರೂ ಆಗಿರ್ಬೋದಲ್ಲ ವಸ್ತು. ಶಾಶಿನ್. ಫೋಟೋ. ಫೋಟೋ. ಓಕೆ. ಫೋಟೋ, ಪಿಕ್ಚರ್ ಒಂದಿರುತ್ತಲ್ಲ ಫ್ರೇಮಲ್ಲಿ, ಅದು. ಓಕೆ. ಸಾಗರ್ ಸರ್. ಆಯ್ತು. ಹ್ಞೂ. ಕಜುಕುವ ನ್ಯೂ ನ್ಯೂ ಯೋ ನ್ಯೂಯೋರ್ಕಿನ್ ನ್ಯೂಯೋರ್ಕಿನ್ ನ್ಯೂಯಾರ್ಕು. ನ್ಯೂಯೋರ್ಕುನಿ ನ್ಯೂಯಾರ್ಕು. ನ್ಯೂಯೋರ್ಕುನಿ ಹಾಂ ಹಾಂ. ಫ್ಯಾಮಿಲಿ ನ್ಯೂಯಾರ್ಕ್ಗೆ ನ್ಯೂಯಾರ್ಕಲ್ಲಿ ಇದ್ದಾರೆ. ನ್ಯೂಯಾರ್ಕಲ್ಲಿ ಇದ್ದಾರೆ. ನ್ಯೂಯಾರ್ಕ್ನಿ ಇಮಸ್. ಯಾರು? ಫ್ಯಾಮಿಲಿ. ಎಸ್. ಸುಮನ್ ಸರ್. ಟೋಕಿಯೋ ಡೈಸ್ನಿ ಪ್ರಾಂದೋ ವಾ ಚಿಬಕೆನ್ನಿ ಅರಿಮಸ್. ಓ, ಟೋಕಿಯೋ ಡಿಸ್ನಿಲ್ಯಾಂಡ್ ಚಿಬಕೆನ್ನಲ್ಲಿ ಇದೆ. ಎಸ್. ಇದು ಅಲ್ಲಿದೆ. ಡಿಸ್ನಿಲ್ಯಾಂಡ್ ಹೋಗಿದ್ದೀರಾ ಯಾವ ಥರ? ಇಲ್ಲ ಸರ್, ಪ್ಲಾನ್ ಮಾಡ್ಬೇಕು. ಅದೇ ಫ್ಯಾಮಿಲಿ ಬಂದರೆ ಹೋಗ್ತೀರಾ? ಟೋಕಿಯೋ ಡಿಸ್ನಿಲ್ಯಾಂಡ್ ಭಾರಿ ಕಾಸ್ಟ್ಲಿ ಅನ್ಸುತ್ತೆ ಅದು. ಒಂದು ಟಿಕೆಟಿಗೆ 10,000 ಇರುತ್ತೆ ಅನ್ಸುತ್ತೆ. ಹೌದು ಸರ್, 10,000 ಓಕೆ, ಚೇತರ್ ಸರ್. ಕೇಳಿಸ್ತಿದ್ಯಾ ಸನ್ಸೆ ಇವಾಗ? ಯಪ್. ಓಕೆ. ಮೊದಲನೇದಲ್ವಾ ಅಸೋಕೊನಿ? ಎಸ್. ಅಸೋಕೊನಿ ಒತೋಕೋನೋ ಹಿತೋಗ ಇಮಾಸ್ನೆ. ಅನೋ ಹಿತೋವಾ ದಾರೆ ದೆಸ್ಕಾ? ಐಎಂಸಿ ನೋ ಮತ್ಸುಮೋಟೋ ಸಾನ್ ದೆಸ್. ಅಲ್ಲಿ ಒಂದು ಒಬ್ಬಯ್ಯಪ್ಪ ಅಲ್ಲಿ ಒಂದು ಗಂಡಸು ಇದಾರೆ, ಅಲ್ಲಿ ಒಂದು ವ್ಯಕ್ತಿ ಇದರಲ್ವಾ? ಅಲ್ವಾ, ಇಲ್ಲಿ ನೇಮ್ ಬರುತ್ತಲ್ಲ, ಅದು ಅಲ್ವಾ ಅಂತ. ಇಮಸನೆ. ಆ ವ್ಯಕ್ತಿ ಯಾರು? ಐಎಂಸಿ ನ ಮತ್ಸುಮೋಟೋ ಸಾನ್. ಐಎಂಸಿಯ ಮತ್ಸುಮೋಟೋ ಅವರು. ಎಸ್. ನೋಡಿ, ನಾವು ಓದ್ತೀನಿ. ಅಸೋಕೊ ನಿ ಒತೋಕೊನೋ ಹಿತೋಗ ಇಮಸನೆ ಅನ್ನೋ ಹಿತೋವ ದಾರೆ ದೆಸ್ಕಾ? ಎಸ್. ಐಎಂಸಿ ನೋ ಮತ್ಸುಮೋಟೋ ಸಾನ್ ದೆಸ್. ಯಪ್. ಹರ್ಷಿತಾ ಸರ್. ಕೊನೋ ಚಿಕಾಕುನಿ ತೇನ್ವಾಗ ಅರಿಮಸ್ಕ? ಕೊನೋ ಚಿಕಾಕುನಿ. ಈ ಚಿಕಾಕು ಈ ಹತ್ರ ಅಂತ ಆಗುತ್ತೆ ಕನ್ನಡದಲ್ಲಿ. ಇಲ್ಲೇ ಹತ್ರ ಆ್ಯಕ್ಚುಲಿ. ಇಲ್ಲೆಲ್ಲಾದ್ರೂ ಹತ್ರ ಅಂತೀವಲ್ಲ, ಇಲ್ಲೆಲ್ಲಾದ್ರೂ ಹತ್ರ ಅಂತ. ಅದಿದು. ಕೊನೋ ಚಿಕಾಕುನಿ ಇಲ್ಲೆಲ್ಲಾದ್ರೂ ಹತ್ರದಲ್ಲಿ. ದೇನ್ವಾಗ ಫೋನ್ ಇದೆಯಾ? ಎಸ್. ಗೆನ್ವಾಗ ಅರಿಮಸ್ಕ? ದೆನ್ವಾಗ ಹತ್ರದಲ್ಲಿ ಕೊನೋ ಚಿಕಾಕುನಿ. ಹೈ ಅಸೋಕೊನಿ ಅರಿಮಸ್. ಹೌದು, ಅಲ್ಲೇ ಇದೆ. ಅಲ್ಲೇ ಇದೆಯಲ್ಲ, ಅಲ್ಲಿದೆ. ಅಲ್ಲಿದೆ. ಅಸೋಕೊನಿ ಅರಿಮಸ್, ಅಲ್ಲಿದೆ. ಕೊನೋ ಚಿಕಾಕುನಿ ಈ ಹತ್ರದಲ್ಲಿ. ಎಸ್. ಸಾಗರ್ ಸರ್. ಹಾಯ್ ಸರ್. ನಿವಾನಿ ದಾರೆಗೈ ಇಮಸ್ಕ? ಓ. ನಿವಾನಿ ದಾರೆಗೈ ಇಮಸ್ಕ? ದಾರೆಮೋ ಇಮಸೆನ್. ನೆಕೋಗೈ ಇಮಸ್. ಓ. ನೆಕೋ ಕ್ಯಾಟು. ದಾರೆಮೋ ಇಮಸೆನ್.
ಇದೇಳಿ ಫಸ್ಟ್ ಇದೇಳಿ ಪ್ರಶ್ನೆ ಅರ್ಥ. ನಿವಾನಿ ಹ್ಞೂ ನಿವಾನಿ ಅಂದ್ರೆ ನಿವಾ ಅಂದರೆ ಗಾರ್ಡನ್. ಗಾರ್ಡನ್. ಗಾರ್ಡನಲ್ಲಿ ಗಾರ್ಡನ್ ಅಲ್ಲಿ ಯಾರು ಇದ್ದಾರೆ? ಯಾರಿದ್ದಾರೆ? ಯಾರಿದ್ದಾರೆ? ಡ್ಯಾಮೋ. ಮಸೆ ಯಾರು ಇಲ್ಲ, ಕ್ಯಾಟ್ ಇದೆ. ಯಾರು ಇಲ್ಲ, ಬೆಕ್ಕಿದೆ. ಎಸ್, ಸುವನ್ ಸರ್. ಅಕೋನೋನ್ ಅಕನೆ ನಾನಿಗ ಅರಿಮಸ್ಕ ಹ್ಞೂ ಫುರುಯಿ ತೆಗಮಿಯ ಶಾಶಿನ್ ನಾದೋಗ ಅರಿಮಸ್. ಹಾಂ ಬಾಕ್ಸಿನ ಒಳಗಡೆ ಏನಿದೆ? ಹಾಂ ಹಳೆ ಲೆಟರ್ ಮತ್ತೆ ಫೋಟೋಸ್ ಇದೆ. ಫೋಟೋಸು ನಾದೋ ಅಂತ ಸೇರಿಸಿದ್ರೆ ಇತ್ಯಾದಿ ಅಂತ. ಇತ್ಯಾದಿ ಇದೆ ಅಂತ ನಿಮ್ಮಿಷ್ಟ, ಸೇರಿಸಾದ್ರೂ ಸೇರಿಸ್ಬೋದು, ಬಿಟ್ಟಾದ್ರೂ ಬಿಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ತೋ ಅಂತ ನಾವು ಹೇಳ್ತಿದ್ವಿ ಮೊದಲು ಅಲ್ವಾ, ಎರಡು ನೌನ್ ಬಂದರೆ. ಫುರುಯಿ ತೆಗಾಮಿತೋ ಶಶಿಂಗ ಅರಿಮಸ್ ಅಂತ ಹೇಳಿದಾಗ ಬರೀ ಇವೆರಡೇ ಇದೆ ಅಂತ ಬಾಕ್ಸ್ ಒಳಗೆ. ಯಾ ಅಂತ ಸೇರಿಸಿದ್ರೆ ಇದಲ್ಲದೆ ಇನ್ನೂ ಏನೇನು ಇದ್ದಾವೆ ಅಂತ, ಅಷ್ಟೇ ವ್ಯತ್ಯಾಸ. ಸೊ ನೀವು ಯಾವುದಾದ್ರೂ ಹೇಳ್ಬೋದು, ಯಾ ಅಂತನಾದ್ರೂ ಹೇಳ್ಬೋದು, ತೋ ಅಂತನಾದ್ರೂ ಹೇಳ್ಬೋದು. ಬಟ್ ಯಾ ಹೇಳಬೇಕಾದ್ರೆ ಏನು, ಬಾಕ್ಸಲ್ಲಿ ಭಾಳಷ್ಟು ಐಟಮ್ ಇದ್ದಾವೆ, ನನಗೆ ಈಗ ಹೇಳೋಕ್ಕಾಗ್ತಿರೋದು ಇವೆರಡೇ ಐಟಮು. ಆ ಅರ್ಥ ಬರುತ್ತೆ ಯಾ. ಎಸ್, ಫುರುಯಿ ತೆಗಮಿಯ ಶಶಿನ್ ನಾದೋಗ ಅರಿಮಸ್. ಗೊತ್ತಾಯ್ತಲ್ಲ, ಯಾ ಮತ್ತು ತೋಗೆ ಇರೋ ವ್ಯತ್ಯಾಸ. ತಪ್ಪೇನಿಲ್ಲ, ಭಾಳಷ್ಟು ಐಟಮ್ ಇದ್ದಾವೆ, ನೀವು ತೋ ಹೇಳಿದ್ರು ತಪ್ಪೇನಿಲ್ಲ. ಅದೇ ಇದು ಹೇಳಿದ್ರೆ ಸ್ವಲ್ಪ ನಿಮ್ಮ ಜಾಪನೀಸು ಚೆನ್ನಾಗಿದೆ ಅಂತ ಅಷ್ಟೇ, ಯಾ ಸೇರಿಸಿ ಹೇಳಿದ್ರೆ. ಚೈತ್ರಸನ್. ಮಿರಾಸಾನ್ ವಾ ದೊಕೋನಿ ಇಮಾಸ್ ಕಾ ಹ್ಞೂ ಕೈಗಿ ಶಿತ್ಸುನಿ ಇಮಾಸ್. ಸೂಪರ್. ಮಿರಾಸಾನ್ ಅವರು ಎಲ್ಲಿದ್ದಾರೆ? ಮೀಟಿಂಗ್ ರೂಮ್ನಲ್ಲಿ ಇದ್ದಾರೆ. ಹಾಂ ನೋಡಿ, ಈಗ ಮೂರನೇ ಚಾಪ್ಟ್ರಿಗೆ ಹೋಗ್ತೀನಿ. ಓಕೆ, ಒಂದು ನಿಮಿಷ. ದೆನ್ ವಾವ ದೊಕೋ ದೇಸ್ಕಾ, ಫೋನ್ ಎಲ್ಲಿದೆ? ಬರೀ ನಿಕಾಯ್ ದೇಸ್ ಅಂತ ಹೇಳಿದ್ದಾರೆ. ಹಂಗಾದ್ರೆ ಹೇಳ್ಬೋದು ನಿಕಾಯ್ ನಿ ಅರಿಮಸ್, ಅಲ್ಲಿ ಇದೆ. ಸೇಮ್ ಕನ್ನಡ ಥರನೂ ಹೇಳ್ಬೋದು. ಸೊ 10ನೇ ಚಾಪ್ಟರ್ ಇದೆಯಲ್ಲ, 9ನೇ ಚಾಪ್ಟರ್ದು ಎಕ್ಸ್ಟೆನ್ಷನ್. ಸೊ ನಿಮ್ಮಿಷ್ಟ ಯಾವುದಲ್ಲಾದ್ರೂ ಹೇಳ್ಬೋದು. ಒಂದು ಅಕ್ಷರದ ಹೇಳಿ ಮುಗಿಸ್ತಿರೋ, ಇಲ್ಲ ಒಂದು ವಾಕ್ಯದಲ್ಲಿ ಹೇಳಿ ಮುಗಿಸ್ತಿರೋ, ಯಾವ್ದು ನ್ಯಾಚುರಲಾಗಿ ಬರುತ್ತೋ ನಿಮ್ಮಿಷ್ಟ ಹೇಳ್ಬೋದು ಅಷ್ಟೇ. ನಾನು ಯಾವಾಗಲೂ ಇದನ್ನು ಹೇಳೋದು ಕನ್ನಡ ಥರ, ನೀ ಅರಿಮಸ್ ನೀ ಇಮಸ್. ಫೋನಲ್ಲಿದೆ, ಫೋನಲ್ಲಿದೆ. ಪರ್ಸ್ನಲ್ ಪ್ರಿಫರೆನ್ಸ್ ಇದು. ಓಕೆ, ಇದೇನಂತೆ ಕಾಯ್ಗಿ ಶಿತ್ಸುನಿ ಇಮಸ್, ಇಲ್ಲಿ ಇದ್ದಾರೆ. ಯಾರು? ಮೀರಾ ಅವರು. ಎಸ್, ಹರ್ಷಿತಾ ಸರ್. ಯೋಬೆನ್ ಕ್ಯೋಕುವ ದೊಕೋನಿ ಅರಿಮಸ್ಕ, ಹಾಂ ಪೋಸ್ಟ್ ಆಫೀಸ್ ಎಲ್ಲಿದೆ?